2 ಇಯರ್ಸ್ MBA ಮಾಡೋದು ಒಳ್ಳೇದಾ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ಕಲಿತು ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡೋದು ಒಳ್ಳೇದಾ ಅಂತ ನಮ್ಮ ಫಾಲೋವರ್ ಒಬ್ರು ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೆ. ಇನ್ ಕೇಸ್ ನೀವೇನಾದ್ರೂ ಸ್ಟೂಡೆಂಟ್ ಇದ್ರೆ, ಇವಾಗ ಜಸ್ಟ್ ಡಿಗ್ರಿ ಮುಗಿದಿದೆ, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಈ ಯೋಚನೆ ಬರ್ತಾ ಇದೆ, ಬಟ್ ಗೊಂದಲದಲ್ಲಿದ್ದೀರಾ, ಹಾಗೇನಾದ್ರೂ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ನಮಸ್ಕಾರ, ನಾನು ವೀರೇಶ್ ಬಸವರಾಜ್, ಲರ್ನರ್ ಸೊನ್ಸ್ನಿಂದ. ಲರ್ನರ್ ಸೊನ್ಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇನ್ನೂವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರಿಯರ್ಗೆ ಬೇಕಾಗಿರುವಂಥ ಸಾಕಷ್ಟು ಟಿಪ್ಸ್ಗಳನ್ನು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಟಿಪ್ಸ್ಗಳನ್ನು ನಾವು ಶೇರ್ ಮಾಡ್ತಾ ಇರ್ತೀವಿ. ಹಾಗಾದರೆ ಇವತ್ತಿನ ಟಾಪಿಕ್ ಏನಂದ್ರೆ, ಯಾವ್ದು ಒಳ್ಳೆಯದು, MBA ಒಳ್ಳೆಯದಾ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ಕಲಿಯೋದು ಒಳ್ಳೆಯದಾ? ಓಕೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪರ್ಸನ್ ಎ ಆಮೇಲೆ ಪರ್ಸನ್ ಬಿ. ಪರ್ಸನ್ ಎಗೆ ಒಂದು ಹೆಸರು ಕೊಡೋಣ, ಪರ್ಸನ್ ಬಿಗೆ ಒಂದು ಹೆಸರು ಕೊಡೋಣ. ಪರ್ಸನ್ ಎ ಸೀತಾ, ಪರ್ಸನ್ ಬಿ ಗೀತಾ. ಇವಾಗ ಸೀತಾ ಏನು ಮಾಡ್ತಾಳೆ, ಡಿಗ್ರಿ ಮುಗಿಸ್ತಾಳೆ. ಪರ್ಸನ್ ಬಿ ಗೀತಾ ಕೂಡ ಡಿಗ್ರಿ ಮುಗಿಸ್ತಾಳೆ. ಸೀತಾ ಡಿಗ್ರಿ ಮುಗಿಸಾದ್ಮೇಲೆ MBAಗೆ ಅಡ್ಮಿಷನ್ ತಗೋತಾಳೆ. ಗೀತಾ ಡಿಗ್ರಿ ಮುಗಿಸಿದ ತಕ್ಷಣ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಅಡ್ಮಿಷನ್ ತಗೊಂಡ್ಬಿಡ್ತಾಳೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಹಾರ್ಡ್ಲಿ ಒಂದು 3 to 4 months ಬೇಕಾಗ್ಬೋದು. ಓಕೆ, ಕಲಿಯೋದಕ್ಕೆ ಹೇಳ್ತಾ ಇದ್ದೀನಿ. ಡೆಡಿಕೇಟೆಡ್ ಆಗಿ ಕಲಿಯೋದಕ್ಕೆ ಕೂತ್ರೆ 3 to 4 months ಅಲ್ಲಿ ಯಾವುದೇ ಒಂದು ಮಾಡ್ಯೂಲ್ನ ಚೆನ್ನಾಗಿ ಕಲಿಬೋದು. ಓಕೆ, ಇವಾಗಂತೂ AI ಬಂದಿರೋದ್ರಿಂದ ಸಾಕಷ್ಟು ಫಾಸ್ಟ್ ಆಗಿ ಥಿಂಗ್ಸ್ನ ಕಲಿಬೋದು, ಕಲಿತು ಇಂಪ್ಲಿಮೆಂಟ್ ಕೂಡ ಮಾಡ್ಕೋಬೋದು. ಆದರೆ ಸೀತಾಗ ಏನಾಗುತ್ತೆ, ಸ್ಟ್ರಕ್ಚರ್ಡ್ ವೇನಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಮಿನಿಮಮ್ 2 years ಅಂತೂ ಬೇಕೇ ಬೇಕು. ಓಕೆ, ಆ ಡಿಗ್ರಿ ಮುಗಿಸೋದಕ್ಕೆ 2 years ಬೇಕು. ಒಂದು ಕಡೆ ಏನಾಯಿತು, ಗೀತಾ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ತಗೊಂಡು ಕಲಿಯೋದಕ್ಕೆ ಶುರು ಮಾಡಿದ್ರು. ಕಲ್ತಾದ್ಮೇಲೆ 3 to 4 months ಆಯಿತು, ಸ್ವಲ್ಪ ಸ್ಲೋ ಲರ್ನರ್ ಇದ್ಲು ಅಂತ ಅದನ್ನ 6 months ಅಲ್ಲಿ ಮುಗಿಸಿದ್ಲು. 6 months ಆದಮೇಲೆ ಇಂಟರ್ನ್ಶಿಪ್ಪಿಗೆ ಜಾಯ್ನ್ ಆದ್ಲು. ಅವಳಿಗೆ ಒಂದು ಕಡೆ ಇಂಟರ್ನ್ಶಿಪ್ಪಿಂದ ದುಡ್ಡು ಬರೋದಕ್ಕೆ ಶುರು ಆಯಿತು. ಆ್ಯಂಡ್ ಶಿ ಫೆಲ್ಟ್ ಹ್ಯಾಪಿ. ಆನ್ ದ ಅದರ್ ಹ್ಯಾಂಡ್ ಸೀತಾ ಏನು ಮಾಡಿದ್ಲು, ಕಲಿತಾ ಇದ್ದಾಳೆ, ಎಲ್ಲೋ ಒಂದು ಕಡೆ ಬೋರ್ ಆಗೋದಕ್ಕೆ ಶುರು ಆಯಿತು. ಅಥವಾ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತಲೂ ಅನ್ಕೊಳ್ಳೋದು, ನೋ ಪ್ರಾಬ್ಲಮ್. ಬಟ್ ಯಾವುದೇ ದುಡ್ಡು ಬರ್ತಾ ಇಲ್ಲ. ಬಟ್ ಹೆವಿ ದುಡ್ಡನ್ನ ಆಸ್ ಅ ಫೀಸ್ ರೂಪದಲ್ಲಿ ಅವಳು ಕೊಡ್ತಾ ಇದ್ದಾಳೆ. ಒಂದು ಕಡೆ ಅವಳು ದುಡ್ಡು ಕೊಡ್ತಾ ಇದ್ದಾಳೆ, ಪ್ಲಸ್ ಟೈಮ್ ಕೂಡ ಕೊಡ್ತಾ ಇದ್ದಾಳೆ, ಫುಲ್ ಟೈಮ್ ಕೊಡ್ತಿದ್ದಾಳೆ. ಇನ್ನೊಂದು ಕಡೆ ಗೀತಾಗ ಏನಾಗ್ತಾ ಇದೆ, ಟೈಮ್ ಕೊಟ್ಟಿದ್ದಕ್ಕೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಓಕೆ, ಇದೊಂದು ಆಡೆಡ್ ಅಡ್ವಾಂಟೇಜ್ ಆಗಿಬಿಡುತ್ತೆ. ಇವತ್ತಿನ ಡೇಟಲ್ಲಿ ಯಾವುದೇ ಕಂಪನಿಯ ಓನರ್ ಆಗಿರ್ಬೋದು, ಬಿಸ್ನೆಸ್ ಓನರ್ ಆಗಿರ್ಬೋದು, ದೇ ಆರ್ ನಾಟ್ ಲುಕಿಂಗ್ ಫಾರ್ ವೆಲ್ ಎಜುಕೇಟೆಡ್ ಪೀಪಲ್ ಓನ್ಲಿ. ಎಜುಕೇಶನ್ ಜೊತೆ ವೆಲ್ ಸ್ಕಿಲ್ಡ್ ಮ್ಯಾನ್ ಪವರ್ ಕೂಡ ಬೇಕಾಗಿದ್ದಾರೆ ಮಾರ್ಕೆಟಲ್ಲಿ. ಸೊ ಈ ವೆಲ್ ಸ್ಕಿಲ್ಡ್ ಮ್ಯಾನ್ ಪವರ್ ಎಲ್ಲಿಂದ ಸಿಗ್ತಾರೆ? ಯಾರು ಕೆಲಸ ಮಾಡಿರ್ತಾರಲ್ಲ ಅವರೇ ಸಿಗ್ತಾರೆ. ಸೊ 2 ವರ್ಷ ಆದಮೇಲೆ ಸೀತಾ ಮತ್ತು ಗೀತಾ ಇಬ್ಬರು ಸೇರಿ ಒಂದೇ ಕಂಪ್ನಿಗೆ ಇಂಟರ್ವ್ಯೂ ಹೋಗ್ತಾರೆ. ಇಂಟರ್ವ್ಯೂ ಹೋದಾಗ ರೆಸ್ಯೂಮ್ ನೋಡಿದಾಗ ಸೀತಾ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ, MBA ಮುಗಿಸಿದ್ದೀನಿ ಅಂತ. ಪ್ರೌಡ್ಲಿ ಸೀತಾ ಹತ್ರ ನಾನು MBA ಮುಗಿಸಿದ್ದೀನಿ ಸರ್ ಅಂತ, ಆ್ಯಂಡ್ ಡಿಸ್ಟಿಂಕ್ಷನಲ್ಲಿ ಮುಗಿಸಿದ್ದೀನಿ ಅಂತ. ಓಕೆ, ಗೀತಾ ಹೇಳ್ತಾರೆ, ಸರ್ ನಾನು ಯಾವುದೇ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿಲ್ಲ, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ನ ಕಲ್ತಿದ್ದೀನಿ. ಸೊ ನಿಮ್ಮ ಕಂಪ್ನಿಗೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತೊಗೊಂಡ್ಬಂದು ಅದನ್ನು ಬೆಳೆಸೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಅದ್ರ ಪ್ರೂಫ್ ಇಲ್ಲಿದೆ ನನ್ನ ಹತ್ರ, ನಾನು ಕೆಲಸ ಮಾಡಿರುವಂಥ ಪ್ರೂಫ್ ನನ್ನ ಹತ್ರ ಇದೆ, ನನ್ನ ಪ್ರೊಫೈಲ್ ಇಲ್ಲಿದೆ. ಸೊ ಆ ಪ್ರೊಫೈಲ್ನ ಹ್ಯಾಂಡ್ ಓವರ್ ಮಾಡ್ತಾಳೆ. ಇವಾಗ ಬಿಸ್ನೆಸ್ ಓನರ್ ನೋಡಿದಾಗ ಒಂದು ಥಾಟ್ ಬರುತ್ತೆ. ಏನು ಥಾಟ್ ಬರುತ್ತೆ ಅಂದರೆ, ಓಕೆ, ಸೀತಾ MBA ಡಿಗ್ರಿ ಮುಗಿಸಿದಾಳೆ, ಆದರೆ ಇವಳಿಗೆ ಕೆಲಸ ಬರಲ್ಲ, ಇವಳಿಗೆ ಕೆಲಸ ನಾನು ಕಲಿಸ್ಬೇಕಾಗತ್ತೆ. ಸೊ ನನ್ನ ಹತ್ರ ಅಷ್ಟೊಂದು ನಾಲೆಜ್ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂಗೆ, ಅಥವಾ ಟೈಮ್ ಕೂಡ ಇಲ್ಲ. ಹಾಗಾಗಿ ಯಾರಿಗೆ ಈ ಕೆಲಸ ಆಲ್ರೆಡಿ ಬರುತ್ತೋ ಅವ್ರಿಗೇನೆ ಇದನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ರಿಟರ್ನ್ ಬರೋದಕ್ಕೆ ಶುರು ಆಗುತ್ತೆ ಅಂತ ಅಂದ್ಕೊಂಡು ಬಿಸ್ನೆಸ್ ಓನರ್ ಏನು ಮಾಡ್ತಾನೆ, ಗೀತಾಗ ಹೈರ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ಇಲ್ಲೇ ಆಗೋದು ವ್ಯತ್ಯಾಸ. ಯಾವಾಗ ಸ್ಕಿಲ್ನ ಕಲಿತಿರೋ ಆವಾಗ ಅದು ಡಿಗ್ರಿ ಸರ್ಟಿಫಿಕೇಟ್ಗಿಂತ ವ್ಯಾಲ್ಯೂಬಲ್ ಆಗುತ್ತೆ. 7 ವರ್ಷ MBAನಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಬರೀ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಬಟ್ ಸ್ಕಿಲ್ ತುಂಬಾ ನೆಗ್ಲಿಜಿಬಲ್ ಲೆವೆಲಲ್ಲಿ ಸಿಕ್ಕಿರುತ್ತೆ. ಆದರೆ ನೀವೇನಾದರೂ ಡಿಗ್ರಿ ಮುಗಿಸಾದ್ಮೇಲೆ ಸ್ಕಿಲ್ ಕಲಿಯೋದಕ್ಕೆ ಶುರು ಮಾಡಿದ್ರೆ ಅಂತ ಅನ್ಕೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಯೂಲ್ಸಲ್ಲಿ ಸಿಕ್ಕಾಪಟ್ಟೆ ಮಾಡ್ಯೂಲ್ಸ್ ಇದೆ, ಅದನ್ನು ಕಲಿಯೋದಕ್ಕೆ ಶುರು ಮಾಡಿದ್ರೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದರ ಆಧಾರದ ಮೇಲೆ MBA ಮುಗಿಸ್ದವ್ರಿಗೂ ಕೂಡ ಏನು ಜಾಬ್ ಸಿಗುತ್ತೆ, ಅವ್ರಿಗೆ ಯಾವ ಸ್ಯಾಲ್ರಿ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನ ಸ್ಯಾಲ್ರಿನ ನೀವು ಸೆಕ್ಯೂರ್ ಮಾಡ್ಕೊತೀರಾ. ದಿಸ್ ಇಸ್ ಗ್ಯಾರಂಟಿ. ಓಕೆ, ಇದನ್ನ ಹೇಗೆ ಶುರು ಮಾಡಬೇಕು, ಎಲ್ಲಿಂದ ನಾನು ಶುರು ಮಾಡಬೇಕಂದ್ರೆ ಯಾವ ಮಾಡ್ಯೂಲಿಂದ ಶುರು ಮಾಡಬೇಕು, ಈ ಥರದ ಪ್ರಶ್ನೆಗಳು ನಿಮಗೇನಾದರೂ ಇದ್ರೆ ಈ ವಿಡಿಯೋ ಕೆಳಗಡೆ ಕರಿಯರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೇನೆ. ಆಲ್ ದ ಬೆಸ್ಟ್.